ಇದೆ. ಹಾಗೂ ಬ್ಲೌಸಿನ ಉದ್ದ 13 ಇದೆ. ನಾನು 15 ತಗೊಳ್ತೀನಿ, 2 ಇಂಚ್ ಎಕ್ಸ್ಟ್ರಾ ತಗೊಳ್ತೀನಿ ಆಯಿತಾ. ಮತ್ತು ಇದು ಡೀಪಿಗೆ 2 ಇಂಚು, ಶೋಲ್ಡ್ರ್ ಪಟ್ಟಿ 3 ಇಂಚ್ ಆಯಿತಾ. ಹಾಫ್ ತೊಳಾದರೆ ಕಂಕ್ಳು 6.5 ಸಾಕು. ಉದ್ದ ತೊಳಾದರೆ 7 ಇಂಚ್ ಬೇಕಾಗತ್ತೆ. ಡೀಪ್ ನೋಡಿ 9 ಇಂಚಿದೆ, ನಾನು 9.5 ಇಂಚ್ ಇಟ್ಟಿದ್ದೀನಿ. ಎಂಟೂವರೆ ಇತ್ತು, ಇಲ್ಲಿ 8 ಇಟ್ಟಿದ್ದೀನಿ ಆಯಿತಾ. ಇದು ಲೈನಿಂಗ್ ಪೀಸು, ಒರಿಜಿನಲ್ ಪೀಸಿಗೆ ಇಟ್ಟು ಹಾಗೆ ಟರ್ನ್ ಮಾಡ್ಕೊಳ್ಬೇಕು. ಇದು ನೋಡಿ ಮಾರ್ಕ್ ಆಗಿದೆ ಬ್ಲೌಸು. ಇದು ಬ್ಯಾಕ್ ಪೀಸು. ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ಶೇಪ್ ತೊಗೊಳ್ತಾ ಇದ್ದೀನಿ. 6.5 ತೊಗೊಳ್ಬೇಕು. ಬ್ಯಾಕ್ ನೆಕ್ ರೌಂಡ್ ಶೇಪ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಬ್ಯಾಕ್ ಮಾರ್ಕ್ ಆಯಿತು, ಕಟಿಂಗ್ ಮಾಡ್ತಾ ಇದ್ದೀನಿ ಆಯಿತಾ. ನೋಡಿ ಬ್ಯಾಕ್ ಪೀಸು ಕಟಿಂಗ್ ಆಯಿತು. ಇದನ್ನೇ ನಾನು ಫ್ರಂಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇದು ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಆಯಿತಾ. ಈಸಿಯಾಗಿ ಕಟಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡಿ ಬ್ಯಾಕ್ ಪೀಸ್ ಇಟ್ಟು ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡೆ. ಇದು ಅಳತೆ ಬ್ಲೌಸು. ಇದು ನೋಡಿ ಇದನ್ನು ಮೇಲೆ ಶೋಲ್ಡ್ರಿಗೆ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು ಆಯಿತಾ, ರೌಂಡ್ ಶೇಪಿಗೆ. ಇದು ಕ್ರಾಸ್ ಪೀಸು ಎಕ್ಸ್ಟ್ರಾ 1.5 ಇಂಚು. ಇಲ್ಲಿ ನೋಡಿ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಕಟಿಂಗ್ ಆಯಿತಾ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ. ಇಲ್ಲಿ ನೋಡಿ ಈಸಿಯಾಗಿ ಮಾರ್ಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್ ಆಯಿತಾ. ಇದನ್ನು ರೌಂಡ್ ತಗೊಳ್ಳಿ. ಇದು ಕ್ರಾಸ್ ಪೀಸು. ಇಲ್ಲ ತುಂಬ ಈಸಿ ಆಗುತ್ತೆ ಮಾರ್ಕ್ ಮಾಡಿಕೊಂಡ್ರೆ. ಇಲ್ಲ ನನ್ನ ಫ್ರೆಂಡ್ ಕಟಿಂಗ್ ತೊಗೊತಾ ಇದ್ದೀನಿ.
ಹಾಕ್ತಾರೆ ಇಲ್ಲಿ ನೋಡಿ ಫ್ರೆಂಡ್, ಇದು ಕ್ರಾಸ್ ಪೀಸು. ನಾನು ಅಂದಾಜು ಮೇಲೆ ಕಟಿಂಗ್ ತೊಗೊತೀನಿ. ಆವಾಗಲೇ ಫ್ರಂಟ್ ಪೀಸ್ ತೋರಿಸಿದ್ನಲ್ವ, ಇದು ಕ್ರಾಸ್ ಪೀಸು. ಇಲ್ಲಿ ನೋಡಿ, ಕಪ್ಸಲ್ಲಿ ಇಷ್ಟು ಕ್ರಾಸ್ ಬಂದರೆ ಭಾಳ ಕ್ಲೀನಾಗಿ ಕೂರುತ್ತೆ. ಹಾಗಾಗಿ ನಾನು ಇಷ್ಟು ಕ್ರಾಸಾಗಿ ಕಟಿಂಗ್ ತೊಗೊತೀನಿ, ಆಯಿತಾ. ಇಲ್ಲಿ ನೋಡಿ ಫ್ರೆಂಡ್, ಇದು ಕ್ರಾಸ್ ಪೀಸು ತಗೊಂಡಿದ್ದೀನಿ. ಸ್ವಲ್ಪ ಲೆಂತ್ ಆಗುತ್ತೆ, ಹಾಗಾಗಿ ನೋಡಿ ಕ್ರಾಸ್ ಪೀಸು ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ. ಈಗ ಇಲ್ಲಿ ನೋಡಿ ಫ್ರೆಂಡ್, ನಾನು ಸಣ್ಣ ಸ್ಲೀವ್ಸಿಗೆ ಅಂತ ಹೇಳಿ ಹಾಫ್ ಸ್ಲೀವ್ಸ್ ಇದೆ ಆಯಿತಾ. ಹಾಫ್ ಸ್ಲೀವ್ಸಿಗೆ ಮಾರ್ಕ್ ಮಾಡಲಿಕ್ಕೆ ಐರನ್ ತೊಗೊತಾ ಇದ್ದೀನಿ ಲೈನಿಂಗ್ ಪೀಸಲ್ಲಿ. ಇಲ್ಲಿ ನೋಡಿ, ಇದು ಅಳತೆ ಬ್ಲೌಸು. ಇದರಲ್ಲಿ ಇಷ್ಟು ಲೆಂತ್ ಇದೆ ಆಯಿತಾ ತೋಳು. ಇದಕ್ಕೆ ನಾನು ಎಕ್ಸ್ಟ್ರಾ ಅರ್ಧ ಇಂಚು ತೊಗೊಂಡಿದ್ದೀನಿ. ನಾನು ನಿಮಗೆ ಅಂದಾಜು ಮೇಲೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ತೋಳಿಗೆ ಶೇಪ್ ತೊಗೊತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ತೋಳು ಕಟ್ಟಿಂಗ್ ಮಾಡೋದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೋಡಿ ಅಲ್ವಾ, ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ ತೋಳು. ಇಲ್ಲ, ನಾನು ತೋಳು ಕಟ್ಟಿಂಗ್ ತೊಗೊತಾ ಇದ್ದೀನಿ. ಇಲ್ಲ, ತೋಳು ಎಷ್ಟು ಕ್ಲೀನಾಗಿ ಬಂದಿದೆ ಅಲ್ವಾ. ನೋಡಿ, ಇದೆ ಹಾಕಿದೆಯಾ.